ಬಂದಿದ್ದೀವಿ. ನೀನು ಯಾಕೆ ನಾನು ಇಲ್ಲಿ ಕರ್ಕೊಬಂದೆ? ನಡಿ, ನಾವು ಅಜ್ಜಿ ಮನೆಗೆ ಹೋಗೋಣ. ನಂಗೆ ಅಕ್ಕ ಎಲ್ಲ ಬೇಕು. ಹಾಂ, ಹೋಗೋಣ ಮಗಳೇ, ಒಂದು ಸ್ವಲ್ಪ ದಿನ ಆಮೇಲೆ ನಾವು ಅಲ್ಲಿಗೆ ಹೋಗೋಣ, ಆಯಿತಾ? ಗೌರಿ, ನೀನು ಬರ್ತಾ ನಿನ್ನ ಮಗಳನ್ನ ಕರ್ಕೊಬಂದು ತಪ್ಪು ಮಾಡ್ತೀನಿ ಅಂತ ಅನಿಸ್ತಿದೆ. ಯಾಕೇನು ಹಂಗಂತೀಯ? ನಂಗೆ ಯಾಕೋ ನನ್ನ ಮಕ್ಕಳನ್ನ ಬಿಟ್ಟು ಮನಸ್ಸಾಗಿಲ್ಲ ಬರೋದಕ್ಕೆ. ಅದಕ್ಕೆ ನನ್ನ ಚಿಕ್ಕ ಮಗಳನ್ನ ಕರ್ಕೊಂಡು ಬಂದೆ. ನಾನು ಒಂದು ತಾಯಿನೇ ಅಲ್ವಾ? ಹೌದು ಗೌರಿ, ಸರಿ ಹೋಗ್ಲಿ ಬಿಡು. ಇವಾಗ ಏನು ಮಾಡೋಣ ಹೇಳು? ನೋಡ್ಕೆಂಚ, ಇಲ್ಲಿ ಕಾಣ್ತಿದ್ದಲ್ಲ 2 ಸೈಟು. ಒಂದು ಸೈಟಲ್ಲಿ ಮನೆ ಕಟ್ಕೊಂಡು ನೀನು ರೇಣು ಇಡ್ರಿ, ಇನ್ನೊಂದು ಸೈಟಲ್ಲಿ ನಾನು ಇರ್ತೀನಿ. ಇದಾಗ ಗೌರಿ, ನಾವ್ಯಾಕೆ ಬೇರೆ ಬೇರೆ ಇರಬೇಕು? ನಾವೆಲ್ಲ ಒಟ್ಟಿಗೆ ಇರ್ಬೋದಲ್ವಾ? ಆಗಲ್ಲ ಕೆಂಚ, ನಾವು ಒಟ್ಟಿಗೆ ಇರೋಕ್ಕೆ ಆಗಲ್ಲ. ಯಾಕೆಂದರೆ ಅದು ಆಗೋದಿಲ್ಲ ಬಿಡು. ಅದಕ್ಕೆ ಇವಾಗ 2 ಸೈಟ್ ಹೆಂಗಿದ್ರು ಇದೆಯಲ್ಲ, ಅದಕ್ಕೆ ಒಂದು ಸೈಟಲ್ಲಿ ಮನೆ ಕಟ್ಕೊಂಡು ನೀನು ರೇಣು ಇರ್ರಿ, ಇನ್ನೊಂದರಲ್ಲಿ ನಾನು ಇರ್ತೀನಿ, ನೀನು 2 ಕಡೆ ಇರುವಂತೆ. ಅದೇ ಗೌರಿ, ಯಾಕೆ ಅಂತ. ಅದು ಕೆಂಚ, ಅದು ಹಂಗೆ, ನಿಂಗೆ ಅರ್ಥ ಆಗಲ್ಲ. ಎಷ್ಟು ದಿನ ನಾವೆಲ್ಲ ಒಟ್ಟಿಗೆ ಇರೋಕ್ಕಾಗುತ್ತೆ ಹೇಳು? ಅದು ಅವಳಿಗೂ ಇಷ್ಟ ಆಗಲ್ಲ ಅಲ್ವಾ? ಅದಕ್ಕೆ ಮತ್ತೆ ಇನ್ನೊಂದು ಏನು ಮಾಡೋಣ ಅಂದರೆ, ನನಗೊಂದು 10 ಹಸು ಕೊಡಿಸು. ಅದನ್ನು ಒಂದು ಫಾರಮ್ ಥರ ಮಾಡಿಕೊಂಡು ಅದಕ್ಕೆ ಹುಲ್ಲು ಹಾಕ್ಕೊಂಡು ಹಾಲು ಕರ್ಕೊಂಡಿದ್ರೆ ಒಳ್ಳೆ ವ್ಯಾಪಾರ ಆಗುತ್ತೆ. ನಾವಿನ್ನೂ ಮುಂದೆ ದೊಡ್ಡದಾಗಿ ಬೆಳಿಬೋದು, ತುಂಬ ಸಹಾಯ ಆಗುತ್ತೆ. ಹಾಂ, ಹಂಗೆ ಮಾಡೋಣ ಗೌರಿ. ಹಸು ತಾನೇ, ತಗೊಂಡು ಫಾರಮ್ ಮಾಡೋಣ ಬಿಡು. ಹಾಂ, ನಮಗೆ ಇದು ಒಳ್ಳೆ ಚೆನ್ನಾಗಿ ಕೈ ಹಿಡಿಯುತ್ತೆ. ಹಸು ವ್ಯಾಪಾರ ಮಾಡಿ ಹಾಲು ಕರೆದು ಡೈರಿಗೆ ಹಾಕೋಣ. ಹಂಗೆ ಒಂದೊಂದೇ ಮೆಟ್ಲು ಹತ್ಕೊಂಡು ನಾವು ಮುಂದೆ ಇನ್ನೂ ಚೆನ್ನಾಗಿ ಜೀವನ ಮಾಡಬೇಕು ಕೆಂಚ. ಗೌರಿ, ನಿನಗೆ ನನ್ನ ಮೇಲೆ ಬೇಜಾರಾಗ್ತಾ ಇದೆಯಾ? ನನ್ನ ಕರ್ಕೊಬಂದ್ಬಿಟ್ಟು ಹಿಂಗೆಲ್ಲ ನೋಡ್ಕೊತಾವನೆ ಇವನು ಅಂತ ನೊಂದ್ಕೊತಾ ಇದೆಯಾ ಗೌರಿ? ಚೇಚೆ, ಹಂಗೆಲ್ಲ ಏನೂ ಇಲ್ಲ ಕೆಂಚ. ನಾನಾಗಿ ತಾನೇ ನಿನ್ನ ಜೊತೆ ಬಂದಿರೋದು. ನಾನು ಹಂಗೆಲ್ಲ ಏನು ಅನ್ಕೊಳ್ಳಲ್ಲ ಬಿಡು. ಸರಿ, ಇವಾಗ ನಾವು ಅದ್ರ ಬಗ್ಗೆ ಯೋಚನೆ ಮಾಡಿದೆ. ನಾವು ಜೀವನದಲ್ಲಿ ಹೆಂಗೆ ಉದ್ಧಾರ ಆಗಬೇಕು, ಹೆಂಗೆ ಮುಂದೆ ಬರಬೇಕು ಅದ್ರ ಬಗ್ಗೆ ಯೋಚನೆ ಮಾಡಬೇಕು. ಈಗ ಮೊದಲು ನಾನು ಹೇಳೋ ಕೆಲಸ ನೀನು ಮಾಡು. ಹೋಗಿ ಯಾರಾದ್ರೂ ಮಾತಾಡ್ಕೊಂಡು ಬಾ. ಹಸು ಹೆಂಗೆ ತೊಗೊಳ್ಳೋದು, ಅದನ್ನೆಲ್ಲ ಹೇಗೆ ಅದು ನಾವು ಮಾಡಬೇಕು ಅನ್ನೋದು ವಿಚಾರಿಸ್ಕೊಂಬ. ಸರಿ, ಹಂಗೆ ಮಾಡ್ತೀನಿ ಇರು. ಮಗಳೇ, ನಿನಗೆ ತಿನ್ನಕ್ಕೆ ಏನಾದರೂ ಕೊಡ್ತೀನಿ ಬಾ. ಅಮ್ಮ, ನಂಗೆ ಅಜ್ಜಿ ಬೇಕು. ಅಜ್ಜಿ ಮನೆಗೆ ಹೋಗೋ ನಡಿ, ನಮ್ಗಿಲ್ಲಿ ಬೇಡ. ನಡಿಯೇ, ಯಾವಾಗಲೂ ಅಜ್ಜಿ ಅಂತಾಳೆ. ನಮ್ಮಮ್ಮ ನಿಮ್ಮನ್ನ ಬೆಳೆಸಿ ಹಾಳು ಮಾಡಿ ಇಟ್ಬಿಟ್ಟಿದ್ದಾಳೆ. ನಡಿ. ಎಲ್ಲಪ್ಪ, ಎಲ್ಲಿ ದೊಡ್ಡದಾಗೇನೋ ಕರ್ಕೊಬಂದ್ಬಿಟ್ಟೆ ಬೆಂಗಳೂರಿಗೆ. ನಿಮ್ಮ ಮಗಳನ್ನ ಹುಡ್ಕೊಬರೋಣ ಬನ್ನಿ ಅಂತ. ಎಲ್ಲಿ ಬೆಳಗ್ಗೆ ಏನು ಸುತ್ತಾಗಿ ಕಾಲೆಲ್ಲ ನೋವು ಬಂದ್ಬಿಟ್ಟಿದ್ದಾವೆ. ಅವಳು ಮಾತ್ರ ಸುಳಿವೇ ಸಿಕ್ಕಿಲ್ಲ. ಅಯ್ಯೋ ಅತ್ತೆಯವರೇ, ನೀವೇ ನೋಡ್ತಾ ಇದ್ದೀರಲ್ಲ, ನಾನು ಎಲ್ಲ ಕಡೆ ಹೊಲ್ದು ಸಾಕಾಯಿತು. ಅವ್ರು ಸುಳಿವೇ ಸಿಗ್ತಾ ಇಲ್ಲ. ಇದೇ ನಮ್ಮ ಹಳ್ಳಿ ಹಂಗಿರುತ್ತೆ ಅಂದ್ಕೊಂಡ್ರೆ ದೊಡ್ಡ ಸಾಗರ ಥರ ಇದೆ ಇದು. ಎಲ್ಲಿ ನೋಡಿದ್ರು ಬರೀ ಜನ, ಬಿಲ್ಡಿಂಗ್ಗಳೇ ಕಾಣಿಸ್ತವೆ. ಇಷ್ಟು ದೊಡ್ಡ ಊರಲ್ಲಿ ಅವಳನ್ನ ಎಲ್ಲಿಂದ ಹುಡ್ಕೋದು ನಾನು? ಮತ್ತೆ ಕರ್ಕೊ ಬಂದಿಲ್ಲ, ಹುಡ್ಕೊಂಡು ಬಂದೇ ಬೇಡ ನಡೀರಿ ಅಂತ. ನಿನ್ನ ನಂಬ್ಕೊಂಡು ನಾನು ಬಂದೆ ನೋಡು. ನನ್ನ ಬುದ್ಧಿ ಇಲ್ಲ ನನಗೆ. ಅತ್ತೆ, ಇವತ್ತು ಸಂಜೆ ಒಳಗೆ ಅವಳು ಎಲ್ಲಿದ್ದಾಳೆ ಅಂತ ಹುಡುಕ್ತೀನಿ. ಒಂದು ಕೆಲಸ ಮಾಡಿ, ನೀವು ಇಲ್ಲೇ ಎಲ್ಲಾದರೂ ಕುತ್ಕೊಂಡು ಆರಾಮ್ ಮಾಡಿ, ನಾನು ಹುಡ್ಕೊಂಡು ಬರ್ತೀನಿ ಅವಳನ್ನು. ಅಯ್ಯಯ್ಯೋ, ನನಗೆ ಒಬ್ಬಳೇ ಇರೋಕೆ ಇಲ್ಲೆಲ್ಲ ಆಗಲ್ಲಪ್ಪ. ಆಮೇಲೆ ನಾನು ಕಳ್ದೋಗ್ಬಿಟ್ರೆ ನಾನು ನಿಮ್ಮ ಜೊತೆ ಬರ್ತೀನಿ ನಡೀರಿ. ಅಲ್ಲ ಅತ್ತೆ, ನೀವು ಬಿಸಿಲಲ್ಲಿ ನಾನು ಹಿಂದೆ ಬರ್ತೀರಾ? ಇನ್ನೇನು ಮಾಡೋಕ್ಕಾಗುತ್ತೆ? ಅಂತ ಮಗಳು ಎತ್ತಿದ ತಪ್ಪಿಗೆ ನನ್ನ ಕರ್ಮ ಕಲಿಬೇಕಲ್ವಾ? ನಡೀರಿ. ಸರಿ, ಬನ್ನಿ ಹೋಗೋಣ. ಏನಪ್ಪ, ಇಲ್ಲಿ ನೋಡಪ್ಪ ಸ್ವಲ್ಪ. ಮತ್ತೆ ಹಳ್ಳಿಯಿಂದ ಸಿಟಿಗೆ ಬರ್ತಾರಲ್ವಾ, ಅವರು ಎಲ್ಲೆಲ್ಲಿ ಉಳ್ಕೊತಾರೆ? ಯಾಕಣ್ಣವ್ರೆ, ನಿಮ್ಮ ಮನೆ ಯಾರು ಕಳೆದೋಗಿದ್ದಾರಾ? ಅದಕ್ಕೆ ಹಳ್ಳಿಯಿಂದ ಹುಡ್ಕೊ ಬಂದಿದ್ದೀರಾ? ಅಪ್ಪ, ಹೌದು. ನಮ್ಮ ಮನೆಯಿಂದ ಒಬ್ರು ಬಂದು ಕಳೆದೋಗ್ಬಿಟ್ಟಿದ್ದಾರೆ. ಅದಕ್ಕೆ ಹುಡ್ಕಾಡ್ತಿದ್ದೀವಿ. ಅವ್ರ ಅಡ್ರೆಸ್ ಎಲ್ಲ ಏನೋ ನಮ್ಮ ಹತ್ರ ಇಲ್ಲಪ್ಪ. ಅದಕ್ಕೆ ಬೆಳಗ್ಗೆಯಿಂದ ಹುಡುಕಿ ಸಾಕಾಗೋಯ್ತು. ಅದಕ್ಕೆ ಇನ್ನು ಕೇಳೋಣ ಅಂತ ಬಂದ್ವಿ. ಸ್ವಲ್ಪ ಗೊತ್ತಿದ್ರೆ ಹೇಳ್ತೀಯಪ್ಪ? ಅವರು ಇಂಥ ಜಾಗದಲ್ಲೇ ಇರ್ತಾರಂತ ಹೇಳೋಕ್ಕಾಗಲ್ಲ ಅಣ್ಣವ್ರೆ. ಹೌದು, ನಿಮಗೆ ಗೊತ್ತಿರಬೇಕು ಅವ್ರು ಇಲ್ಲಿ. ಫೋನ್ ನಂಬರ್ ಎಲ್ಲ ಏನು ನಿಮ್ಮ ಹತ್ರ ಇಲ್ವಾ? ಫೋನ್ ಎಲ್ಲ ಏನೂ ಇಲ್ಲ ಅಪ್ಪ. ಅಡ್ರೆಸ್ಸು ಏನೂ ಇಲ್ಲ ಅಂತೀರಾ? ಹಂಗಂದ್ರೆ ನಿಮಗೆ ಹುಡ್ಕೋಕ್ಕೆ ತುಂಬಾ ಕಷ್ಟ. ಸುಮ್ಮನೆ ನೀವು ಬಸ್ ಹತ್ಕೊಂಡು ನಿಮ್ಮೂರು ಹಳ್ಳಿಗೆ ಹೊಂಟೋಗೋದೇ ಒಳ್ಳೆಯದು. ಇಲ್ಲಿ ಸಿಟಿನಲ್ಲಿ ಎಲ್ಲ ಇದ್ರೇ ಹುಡ್ಕೋಕ್ಕೆ ಕಷ್ಟ. ಅಂಥದ್ರಲ್ಲಿ ನೀವು ಏನೂ ಇಲ್ಲ ಅಂತೀರಾ, ಹೆಂಗೆ ಹುಡುಕ್ತೀರಾ? ಸುಮ್ಮನೆ ಹೊಂಟೋಗಿ ನಿಮ್ಮೂರಿಗೆ. ಹೌದಾ, ಸರಿಯಪ್ಪ. ಅತ್ತೆ, ಇವಾಗ ಏನು ಮಾಡೋದತ್ತೆ?
ಸುಮ್ಮನೆ ಅವ್ರಿಗೆ ಹೊಂಟೋಗ್ಬಿಡೋಣ. ಇನ್ನೂ ಎಷ್ಟಂತ ಹುಡುಕೋದು, ಸಾಕಾಗೋಗಿದೆ ನನಗೆ. ಸರಿ ನಡಿ, ಹಂಗೆ ಮಾಡೋಣ. ಅವಳು ಹಣೆ ಬರ ಏನಾಗುತ್ತೋ ಆಗಲಿ. ಆ ಮಗುನ ಬೇರೆ ಕರ್ಕೊಂಡು ಹೊಂಟೋಗಿದ್ದಾಳೆ, ನಂಗೆ ಅದು ಹೊಟ್ಟೆ ಉರ್ತಿದೆ. ಆ ಮಗು ಊಟ ಕೊಟ್ಲು ಇಲ್ಲೋ, ಅವಳು ಹಾಳಾಗೋಗೋದಲ್ಲದೆ ಆ ಮಗುನ ಹಾಳು ಮಾಡ್ತಾಳೆ ಅಂತ ನಂಗೆ ಹೊಟ್ಟೆ ಉರಿ ಅಷ್ಟೇ. ಅವಳ ಬಗ್ಗೆ ನನಗೆ ಚಿಂತೆ ಇಲ್ಲ. ಇಲ್ಲ ಅತ್ತೆ, ನಾನು ಮಾತ್ರ ಸುಮ್ಮನೆ ಬಿಡಲ್ಲ ಅವಳನ್ನ ಸಿಕ್ಕಿದ್ರೆ ಹುಡುಕಿ ಕರ್ಕೊಂಡೋಗಿ ನನ್ನ ತಮ್ಮನ ಜೊತೆ ಸಂಸಾರ ಮಾಡೋಕ್ಕೆ ಬಿಡ್ತೀನಿ. ಇಲ್ಲ ಅಂದರೆ ನಂಗೆ ಸಮಾಧಾನ ಆಗಲ್ಲ. ಸರಿ ನಡಿ, ಹೋಗೋಣ. ಸಂಜೆ ಆಗ್ತಾ ಬರ್ತಾ ಇದೆ. ಸರಿ ನಡೀರಿ, ಹೋಗೋಣ. ರೀ, ಸಿಕ್ಕಿದ್ಲಾ ಗೌರಿ? ಸಿಕ್ಕಿದ್ಲಾ ರೀ? ಮಗು ಸಿಕ್ತಾ? ಓ, ನಿಮಗೆ ತುಂಬ ಭಯ ಆಗೋಯ್ತಾ? ಸಿಕ್ಬಿಟ್ಟು ಕರ್ಕೊಬಂದ್ಬಿಡ್ತೀವಿ ನಾವು ಅಂತ? ಅಯ್ಯೋ ಅಮ್ಮ, ಸ್ವಲ್ಪ ಸುಮ್ಮನೆ ಇರು ಅಮ್ಮ. ರೀ, ನೀವು ಹೇಳ್ರಿ, ಸಿಕ್ಕಿದ್ಲ ಅವಳು? ಸಿಕ್ಕಿದ್ಲ ಗೌರಿ? ಹೇಳ್ರಿ. ಅಪ್ಪ ಅಂತೂ ಗೌರಿ ಗೌರಿ ಅಂತ ಕನವಸ್ತಾನೆ ಇದ್ದಾರೆ ರೀ. ಗಂಜಿನೂ ಕುಡಿತಿಲ್ಲ. ತುಂಬ ಬಲವಂತ ಮಾಡೋದಕ್ಕೆ ಒಂದೇ ಒಂದು ಲೋಟ ಕುಡ್ದಿದ್ದಾರೆ ಅಷ್ಟೇ. ಇಲ್ಲ ಗಂಗಾ, ಬೆಂಗಳೂರೆಲ್ಲ ಹುಡ್ಕಾಡಿದ್ದೀವಿ. ಬೆಳಗ್ಗೆ ನಿನ್ನೆ ಹೋದಾಗಿಂದ ಎಲ್ಲೂ ಕಾಣಿಸೇ ಇಲ್ಲ. ಅದು ಹುಡ್ಕೋಕಿದೆ ನಮ್ಮ ಸಣ್ಣ ಹಳ್ಳಿ ಅಂದ್ಕೊಂಡ. ತುಂಬ ದೊಡ್ಡ ಊರಲ್ವಾ, ನಮಗೆ ಸಿಗಲ್ಲ ಬಿಡು. ಅವಳು ಎಲ್ಲಿದ್ದಾಳೋ, ಏನು ಮಾಡ್ತಾವಳೋ, ಹುಡುಕಿ ಸಾಕಾಯಿತು. ಯಾರನ್ನ ಕೇಳೋಕ್ಕೆ ಅವ್ರ ಅಡ್ರೆಸ್ಸು ಏನೂ ಇಲ್ಲ. ಹೆಂಗೆ ಕೇಳೋದು? ಅದಕ್ಕೆ ನಾವು ಸಾಕಾಗಿ ಬಂದ್ಬಿಟ್ವಿ. ಹೌದಾ? ಇವಾಗ ಅಪ್ಪಂಗೆ ಏನ್ರಿ ಹೇಳೋದು? ಸಮಾಧಾನ ಮಾಡೋಕ್ಕೆ ಆಗ್ತಾ ಇಲ್ಲ ಅಪ್ಪನ್ನ. ಹೇಳಬೇಕಿತ್ತು. ನಾನೇ ಕಳ್ಸಿದ್ದೀನಿ ಅಪ್ಪ ಅವಳನ್ನ. ಈ ಆಸ್ತಿ ನನಗೆ ಸಿಗುತ್ತೆ, ನೀವೇನು ಯೋಚನೆ ಮಾಡಬೇಡಿ ಅಪ್ಪ ಅಂತ ಹೇಳಬೇಕಾಗಿತ್ತು. ನಿಮ್ಮ ಅಪ್ಪಂಗೆ ಅದೇ ಖುಷಿ ಆಗ್ತಾ ಇತ್ತು ಏನೋ. ಛೇ, ಈ ಅಮ್ಮಂಗೆ ಎಷ್ಟು ಹೇಳಿದ್ರು ಅರ್ಥ ಆಗಲ್ಲ. ಸರಿ ಬನ್ನಿ, ಕೈ ಕಾಲು ತೊಳ್ಕೊಡಿ, ಊಟಕ್ಕೆ ಏನು ಹಾಕ್ಕೊಡ್ತೀನಿ. ಅತ್ತೆ, ಏನತ್ತೆ, ಸಿಕ್ಕಿದ್ಲ ಅವಳು? ಸಿಕ್ಕಿದ್ಲ ನನ್ನ ಮಗಳು? ಅಯ್ಯೋ, ಎಲ್ಲಿ ಅಳಿ ಅಂದರೆ ನಾವು ಹೋಗಿ ಹುಡುಕಿ ಸಾಕಾಯ್ತು. ಸಿಗ್ದಂಗೆ ನಾವು ವಾಪಸ್ ಬಂದ್ಬಿಟ್ರಿ. ಎಲ್ಲಿ ಅಂತ ಹುಡ್ಕೋದು ಹೇಳಿ? ಹೌದಾ ಅತ್ತೆ, ಇವಾಗ ಏನು ಮಾಡೋದು? ಅದು ಅತ್ತೆ, ನಿಮ್ಮ ಹತ್ರ ಒಂದೇನೋ ಕೇಳಬೇಕಿತ್ತು. ಕೇಳಿ ಅಳಿ ಅಂದರೆ ಅದಕ್ಕೆ ಸಂಕೋಚ ಯಾಕೆ? ಕೇಳಿ, ಪರವಾಗಿಲ್ಲ. ಅದು ಏನಿಲ್ಲ, ಇಲ್ಲೇ ಪಕ್ಕದೂರಲ್ಲಿ ಒಂದು ಮದುವೆ ಇತ್ತು. ಆ ಮದುವೆಗೆ ಹೋಗ್ಬೇಕಾಗಿತ್ತು. ಸ್ವಲ್ಪ ಅದೇ ಮಾವನವ್ರದ್ದು ಒಡವೆ ಇತ್ತಲ್ಲ, ಕೊಟ್ಟಿದ್ರೆ ಹಾಕೊಂಡು ಹೋಗ್ಬಿಟ್ಟು ಮತ್ತೆ ವಾಪಸ್ ಬಿಚ್ಕೊಟ್ಬಿಡ್ತಿದ್ದೆ. ಮದುವೆಯಿಂದ ಬಂದ ತಕ್ಷಣ ಕೊಟ್ಬಿಡ್ತಿದ್ದೆ ಅತ್ತೆ. ಅದನ್ನೇ ನಿಮ್ಮ ಹತ್ರ ಹೆಂಗೆ ಕೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಅಯ್ಯೋ, ಅದಕ್ಕೇನಪ್ಪ ಸಂಕೋಚ ಪಟ್ಕೋತೀಯಾ? ಅದೆಲ್ಲ ನಿಂದೆ, ನೀನು ಆರಾಮಾಗಿ ಕೇಳ್ಬೋದು. ಅಷ್ಟೇನಾ? ನಾನು ಇನ್ನೇನು ಅನ್ಕೋಬಿಟ್ಟೆ. ಇರಿ, ಹೋಗಿ ತಗೊಬಂದು ಕೊಡ್ತೀನಿ. ಅಷ್ಟೇ ಅತ್ತೆ, ತುಂಬ ಥ್ಯಾಂಕ್ಸ್ ಅತ್ತೆ. ಅದು ನಾನು ನಿಮ್ಮ ಹತ್ರ ಹೆಂಗೆ ಕೇಳಬೇಕು ಅಂತ ಗೊತ್ತಾಗಿಲ್ಲ. ನೀವೇನು ಅನ್ಕೊತಿರೋ ಏನೋ. ನೋಡು, ಹೆಂಡತಿ ಬಿಟ್ಟು ಹೊರ್ಟೋಗಿದ್ದಾಳೆ, ಆದರೂ ಇವನು ಮದುವೆ ಅಂತ ಆರಾಮಾಗಿ ತಿರ್ಗಾಡ್ಕೊಂಡಿದ್ದಾನೆ ಅಂತ ಅನ್ಕೋತೀರೇನೋ ಅಂತ. ಅಯ್ಯೋ, ಅದ್ರಲ್ಲೇನಪ್ಪ ತಿಳ್ಕೊಳಕ್ಕೆ? ಓದೋಳು ಓದ್ಲು, ಅವಳು ಸುಖವಾಗಿರ್ಬೇಕು ಅಂತ ತಾನೇ ಹೋಗಿದ್ದಾಳೆ. ಅಂಥವಳು ನೆನ್ಸ್ಕೊಂಡು ನೀನೇ ಆರಾಮಾಗಿರಲ್ಲ ಅನ್ಕೊಂತೀಯ? ನೀನು ಅವಳಿಗಂತಲೂ ಆರಾಮಾಗಿ ಇರಬೇಕು. ಅವಳಿಗೆ ನೋಡಿ ಹೊಟ್ಟೆ ಪಡಬೇಕು. ನೀನು ನೋಡಿ, ಇಂಥ ಗಂಡನ ನಾನು ಬಿಟ್ಟು ಬಂದಲ್ಲ ಅಂತ ನೀನು ಖುಷಿಯಾಗಿರಪ್ಪ. ನೀನು ಏನೇನು ಬೇಕು ಹೇಳು, ನಾನು ಮಾಡ್ಕೊಡ್ತೀನಿ. ನೀನು ಯಾವುದಕ್ಕೂ ಚಿಂತೆ ಮಾಡ್ಕೋಬೇಡ, ಸಂಕೋಚ ಪಟ್ಕೋಬೇಡ. ನಿಂಗೆ ಏನು ಬೇಕಾದರೂ ಕೇಳಿ ನನ್ನನ್ನು, ನಾನು ನಿಂಗೆಲ್ಲ ಕೊಡ್ತೀನಿ, ಆಯಿತಾ? ಇವಾಗ ನೀನು ಏನು ಕೇಳಿದೆ ಹೇಳು? ನಿಮ್ಮ ಮಾವನ ಒಡವೆ ತಾನೇ ಕೇಳಿದೆ, ಮತ್ತೆ ಯಾರಿಗದು? ಎಲ್ಲ ನಿಂಗೆ ಸಿಗ್ಬೇಕಾಗಿರೋದು, ನಿಂಗೆ ಕೊಡ್ತೀನಿ. ಹಾಂ, ಸರಿ ಅತ್ತೆ, ನನಗೆ ಇವಾಗ ಸ್ವಲ್ಪ ಸಮಾಧಾನ ಆಯಿತು. ಸರಿ ಇರಿ, ನಾನು ಒಳಗೋಗಿ ತಗೊಬಂದು ಕೊಡ್ತೀನಿ. ಅಪ್ಪ, ಹೆಂಗೋ ಅವಳು ಹೋದ್ರೆ ಏನು ಬಿಟ್ಟರೆ ಏನು, ನನಗೇನು ಬೇಕೋ ಅದು ನಂಗೆ ಸಿಗ್ತಾ ಇದೆಯಲ್ಲ, ಸಾಕಷ್ಟು ನನಗೆ. ಹೀಗೆ ನಮ್ಮ ಅತ್ತವನ ಹತ್ರ ಒಳ್ಳೆಯವನಾಗಿ ಇದ್ಕೊಂಡು ನಂಗೆ ಏನೇನು ಬೇಕೋ, ಏನೇನು ಸಿಗುತ್ತೋ ಎಲ್ಲನೂ ನಂದಾಗಿ ಮಾಡ್ಕೋಬೇಕು. ಇವಾಗೇನು ನಮ್ಮ ಅತ್ತೆ ಒಳ್ಳೆಯವನಾದರೂ ಸಾಕು, ಎಲ್ಲ ನಂಗೆ ಆಟೋಮೆಟಿಕ್ಕಾಗಿ ಅದೇ ಬಂದುಬಿಡುತ್ತೆ. ಹಾಗೆ ಮಾಡಬೇಕು. ಮೊದಲು ನಾನು ಈ ಒಡವೆ ಎಲ್ಲ ಹಾಕ್ಕೊಂಡು ನಮ್ಮ ಊರಿಗೆ ಹೋಗಿ ಬರಬೇಕು. ಎಲ್ಲ ನೋಡಿ ಹೊಟ್ಟೆಯವರು ಪಟ್ಕೋಬೇಕು ನನ್ನನ್ನು, ಹೆಂಗಿದ್ದಾನೆ ಸೀನಾ ಅಂತ. ಆವಾಗ ನನಗೆ ಖುಷಿ ಆಗುತ್ತೆ. ಇಷ್ಟಕ್ಕೂ ನಾನು ಗೌರಿನ ಮದುವೆ ಆಗೋ ಉದ್ದೇಶನೇ ಅದೇ ಅಲ್ವಾ? ನನಗೆಲ್ಲ ಸಿಗುತ್ತೆ ಆಸ್ತಿ ಪಾಸ್ತಿ ಅಂತ. ನಮ್ಮ ಅಣ್ಣನೂ ಅದಕ್ಕೆ ತಾನೇ ನನಗೆ ಮದುವೆ ಮಾಡ್ಕೊತ ಹೇಳಿದ್ದು. ಹೆಂಗೂ ಇಬ್ಬರಿಗೂ ಗಂಡು ಮಕ್ಳಂತೂ ಇಲ್ಲ. ಈ ಆಸ್ತಿಗೆಲ್ಲ ನಾನು ನಮ್ಮ ಅಣ್ಣನೇ ಅಧಿಕಾರ, ಎಲ್ಲ ನಮ್ಮಿಬ್ಬರಿಗೆ ಇರೋದು.
ಆದರೂ ನಮ್ಮ ಅಣ್ಣನ ಏನಾದರೂ ಮಾಡಿ ಈ ಮನೆ ಬಿಟ್ಟು ಆಚೆ ಕಳಿಸ್ಬೇಕು. ಆವಾಗ ಇದೆಲ್ಲ ನನಗೆ ಸಿಗುತ್ತೆ. ಆ ಥರ ಮಾಡಬೇಕು. ಚೆನ್ನಾಗಿ ತಿನ್ಬಿಟ್ಟು ಬಂದ. ನಿಂದೆ ಆರಾಮಣ್ಣ. ಏನಾದ್ರೂ ಒಳ್ಳೆ ಊಟ ಉಪಚಾರ ನಿನಗೆಲ್ಲ ಸಿಗುತ್ತೆ ಅಲ್ಲ. ಏ ಸೀನಾ, ನೀನು ಏನು ಮಾತಾಡ್ತಾ ಇರ್ತೀಯ? ನೀನು ಮಾತಾಡ್ತಿರೋ ಬಗ್ಗೆ ನಿಂಗೆ ಜ್ಞಾನ ಇದೆಯಾ? ಹಾಂ, ನಂಗೆ ಗೊತ್ತಿದೆ ಏನು ಮಾತಾಡ್ತಾ ಇದ್ದೀನಿ ಅಂತ. ಅಡುಗೆ ಆಗ್ತಾ ಇದ್ದಂಗೆ ನಿನ್ನ ಹೆಂಡತಿ ಅಡುಗೆ ಮನೆ ಕರೆದು ಚೆನ್ನಾಗಿ ಬಡಿಸ್ತಾಳೆ ಅಲ್ವಾ? ತಿಂದು ತಿಂದು ಇಬ್ಬರು ಹೆಂಗಿದ್ರೆ ನೋಡ್ಕೊಳ್ಳಿ. ಏಯ್, ಏನೋ ಮಾತಾಡ್ತಾ ಇದೆಯಾ? ನಾನು ಸುಮ್ಮನೆ ತಿಂತಾ ಇಲ್ಲಪ್ಪ. ಬೆಳಗ್ಗೆ ಸಂಜೆಗೂ ದುಡ್ತೀನಿ ನಾನು ಹೊಲದಲ್ಲಿ. ನನಗೆ ಅಷ್ಟೊತ್ತಿಗೆ ಇಲ್ಲಿ ಊಟ ಮಾಡೋಕ್ಕೆ. ಹಾಂ, ನಂಗೆ ಗೊತ್ತಿದೆ ಬಿಡು. ಎಲ್ಲನೂ ನಾಟಕ ನಿಂದು. ಆಸ್ತಿಗೋಸ್ಕರ ಗಂಡ ಹೆಂಡತಿ ನಾಟಕ ಮಾಡ್ತಾ ಇರೋದು ನನಗೆಲ್ಲ ಗೊತ್ತು. ಏನು ಆಸ್ತಿ ಆಸ್ತಿ ಅಂತೀರೋ? ನಿಂಗೂ ನಿಮ್ಮ ಅತ್ತೆ ಏನಾಗಿದೆ? ನೀನು ನಿಮ್ಮ ಅತ್ತೆ ತಲೆ ಕೆಡಿಸಿದ್ಯೋ ಅಥವಾ ನಿಮ್ಮ ಅತ್ತೆ ನಿಂಗೆ ತಲೆ ಕೆಡಿಸಿದ್ರು ನನಗಂತೂ ಗೊತ್ತಿಲ್ಲ. ನೀವಿಬ್ಬರು ತುಂಬ ವಿಚಿತ್ರ ನಡ್ಕೊತಾ ಇದ್ದೀರ. ನಾನು ನಿಮ್ಮ ಅಣ್ಣದು ಮರ್ತೋಗಿದ್ದೆ. ನೀನು ಗೊತ್ತಿದೆ ಬಿಡು ಅಣ್ಣ, ನಿನ್ನ ನಮ್ಮ ಅಣ್ಣ ಅಂತ. ಅದಕ್ಕೆ ಅಲ್ವಾ ಹೇಳ್ತಾ ಇರೋದು. ಆದರೂ ಸೀನಾ, ನೀನು ತುಂಬ ಬದಲಾಗ್ಬಿಟ್ಟಿದ್ಯಪ್ಪ. ನನಗೆ ತುಂಬ ಬೇಜಾರು ಮಾಡ್ತೀಯ. ಸರಿ, ಹಂಗಂದ್ರೆ ನಿನ್ಗೆ ಅಷ್ಟು ಬೇಜಾರಾಗುತ್ತೆ ಇದಕ್ಕೆ ಅಂದರೆ ನೀನು ಮನೆ ಬಿಟ್ಟು ಹೋಗ್ಬೋದು. ಏನು? ಮನೆ ಬಿಟ್ಟು ಹೋಗಂದ ನೀನು ನನ್ನನ್ನು ಮನೆ ಬಿಟ್ಟು ಹೋಗು ಅಂದ್ಯಾ? ಛೇ, ಎಲ್ಲ ಆಗಿದ್ದು ಈ ಗಂಗನಿಂದಾನೆ. ನನ್ನ ತಂಗಿನ ನಿನ್ನ ತಮ್ಮನಿಗೆ ಮಾಡ್ಕೊಳ್ಳಿ ಅಂತ ಹೇಳಿ ನನ್ನ ತಲೆ ಸವರಿ ನಿನಗೆ ಮದುವೆ ಮಾಡಿಕೊಟ್ಟು ನನ್ನ ತಲೆ ಮೇಲೆ ನಾನು ಚಪ್ಪಡಿ ಕಲ್ಲು ಹಾಕೋಬಿಟ್ಟೆ. ನನಗೆ ಇದನ್ನೆಲ್ಲ ನೋಡ್ಕೊಂಡು ಇರೋಕ್ಕಾಗಲ್ಲ. ನನಗೆ ಈ ಊರು ಸವಾಸನೇ ಬೇಡ, ಈ ಮನೆಯೂ ಬೇಡ, ಈ ಹೆಂಡತಿ ಮಕ್ಕಳು ಯಾರೂ ಬೇಡ. ನಾನು ಎಲ್ಲಾದರೂ ಹೋಗ್ಬಿಡ್ತೀನಿ. ನಮ್ಮೂರಿಗೆ ಹೊಂಟೋಗ್ಬಿಡ್ತೀನಿ ನಾನು. ಹಾಂ ಹಾಂ, ಹೋಗು. ಮೊದಲು ಆ ಕೆಲಸ ಮಾಡೋಗು. ಸೀನಾ, ನೀನು ಇದೆಯಲ್ಲ, ನನಗೆ ಗೊತ್ತಿದ್ದಿಲ್ಲ ಕಣೋ. ನೀನು ಇಂಥ ಮನುಷ್ಯ ಅಂತ ನಾನು ಖಂಡಿತ ಅಂದ್ಕೊಂಡಿದ್ದಿಲ್ಲ. ಹೋಗ್ತೀನಿ. ಅಯ್ಯೋ ಹೋಗು. ಹೋಗ್ತೀನಿ ಹೋಗ್ತೀನಿ ಅಂತ ಇಲ್ಲೇ ನಿಂತ್ಕೊಂಡಿದ್ಯಲ್ಲ, ಹೋಗು.